ಸ್ವಾಮಿ ದುರೀನ್ರು ರಾಜಕೀಯ ಎಲ್ಲ ಸಂದಾಗ್ ನಡೀತಾ ಅದು ಏನೋ ತಮ್ಮಷ್ಟಿಲ್ಲ. ಯಾಕೆ ದೇವರಾಜಪ್ಪನ ಎಲೆಕ್ಷನ್ಗೆ ನಿಲ್ಸೇ ಬಿಡ್ತೀನಿ ಅಂತ ಹೊಂಟ್ರಿ? ದೇವ್ರ ದಯದಲ್ಲಿ ಅದು ಆಯ್ತು. ಎಲ್ಲಿ ನಿಮ್ ದೇವ್ರು ನಮ್ ಕಡೆನೆ ಒಲ್ದು ಬಿಟ್ಟವನಲ್ಲ. ದೇವರಾಜಪ್ಪ ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಮಾತು ಕೊಟ್ಟವ್ರೆ. ಸ್ವಾಮಿ, ರಾಜಕೀಯ ಅಂದ ಮೇಲೆ ನಾವು ಸುಳ್ಳು ಹೇಳ್ತೀವಿ, ಆದ್ರೆ ನಿಮ್ಮಷ್ಟಲ್ಲ. ಸುಳ್ಳೋ ನಿಜವೋ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಹಾ, ರಾಮ, ಏನ್ ವಿಚಿತ್ರನೋ ಇದು. ಈ ಊರಲ್ಲಿರೋರ್ಗೆಲ್ಲ ನಾವು ಗೊತ್ತು, ಆದ್ರೆ ನಮ್ಗೆ ಯಾರು ಗೊತ್ತಿಲ್ಲ. ಎಲ್ಲ ಹೆಸರಿಟ್ಟು ಬೇರೆ ಕರೀತಾರೆ, ಸಂಬಂಧ ಕಟ್ತಾರೆ, ನಮ್ಮನ್ ಹುಟ್ಟದಾಗಿಂದ ನೋಡ್ತಿದಾರೋ ಏನೋ ಅನ್ನುವಾಗ ನಡ್ಕೋತಾರೆ. ಆದ್ರೆ ನಾವು ಅಲ್ಲ, ಈ ಊರ್ಗೆ ಹುಚ್ಚಿಡ್ತಿದೆ ಅಂತೀಯಾ? ಹಾಗೂ ಹೇಳಕ್ಕಾಗಲ್ಲ. ಅದು ನಾವೇ ಹುಚ್ಚರ? ಬಿಡ್ತು ಅನ್ನಿ. ಸರಿ, ನಾವಿಬ್ರು ಹುಚ್ಚರಲ್ಲ ಅಂತ ಇಟ್ಕೊಳ್ಳೋಣ. ನಮ್ಮಿಬ್ರಿಗೆ ತಂದಿಡುತ್ತಲ್ಲೋ ಈ ಊರು, ಏನೋ ಮಾಡೋದು? ಏನ್ ಮಾಡೋಣ ಅಂದ್ರಿ? ಏನಿಲ್ಲ, ಮೊದ್ಲು ಈ ಊರಿಂದ ಜಾಗ ಖಾಲಿ ಮಾಡೋದು. ಎಲ್ಲಿಗೆ? ತಮ್ಮ, ನಮ್ಮೂರಿಗೆ ಹೋಗ್ಬಿಡೋಣ ಕಣೋ. ಹ್ಮ್. ಇಷ್ಟ್ ದಿನ ಸುತ್ತಿ ಸುತ್ತಿ ಸಾಕ ಹೋಗಿದೆ. ಒಂದಿಷ್ಟು ದಿನ ಅಲ್ಲಿ ಹೊಡ್ಬಿಡೋಣ. ಸರಿ ಕಣ್ಣಣ್ಣ. ನೀನು ಈಗಲೇ ರೈಲ್ವೆ ಸ್ಟೇಷನ್ ಹೋಗು. ಸಂಜೆ 7 ಗಂಟೆ ಟ್ರೈನ್ಗೆ 2 ಟಿಕೆಟ್ ಬುಕ್ ಮಾಡ್ಕೊಂಬಾ. ಅಣ್ಣ ನೀವೆಲ್ಲಿ ಇರ್ತೀರ ಅಣ್ಣ? ಇಲ್ಲೆಲ್ಲ ಸುತ್ತಿರ್ತೀನಿ ಕಣ. ಅಥವಾ 6 ಗಂಟೆಗೆ ಹೋಟ್ಲಲ್ಲೇ ಸಿಗೋಣ, ಹಾಗು ರೂಮ್ ಖಾಲಿ ಮಾಡ್ಬೇಕಲ್ಲ. ಹ್ಮ್, ಸರಿ ಕಣ್ಣಣ್ಣ. ಆಮೇಲೆ ನಾವ್ ಈ ಊರ್ ಬಿಡೋವರೆಗೂ ಏನೇ ನಡೆದ್ರು ತಲೆ ಮಾತ್ರ ಕೆಡಿಸ್ಕೊಳ್ಳೇಬಾರ್ದು. ಆಟೋದಿಂದ ನಾನು ಅದನ್ನೇ ಅಲ್ವಾ ಅಣ್ಣ ಹೇಳ್ತಾ ಇದ್ದಿದ್ದು. ನಮಸ್ಕಾರ ಸರ್. ಸರಿ, ನೀನ್ ಹೊರಡು. ಹ್ಮ್. ಹೇ, ದುಡ್ಡು ಜೋಪಾನ. ಅಣ್ಣ ನೀವು ಹುಷಾರು. ಹ್ಮ್.